ಟೈಮು ಬಿಟ್ಟು ಕೊಡ್ತಿದ್ದಿಲ್ಲ ನಾವು. ಯಾಕಂದರೆ ನಿನ್ನೆ ಸುರ್ಜುವಾಲ ಸರ್ ಒಂದು ಮಾತಾಡಿದ್ರು, ಕಾಂಗ್ರೆಸ್ಸಿಂದ ಮುಸಲ್ಮಾನರಿಂದ ಕಾಂಗ್ರೆಸ್ ಅಲ್ಲ. ನಿನ್ನೆ ಸುರ್ಜುವಾಲ ಬೆಂಗಳೂರಿನಾಗೆ ಒಂದು ಮೀಟಿಂಗ್ನಾಗೆ ಮಾಧ್ಯಮ ಕೊಟ್ಟಾಗ ಹೇಳ್ಯಾರ, ಸುರ್ಜುವಾಲ ಸಾರಿಗೆ ಒಂದೇ ಮಾತು ಹೇಳ್ತೀನಿ, ನಾವು ಲಾಸ್ಟ್ ಟೈಮ್ 23ನಾಗೆ 78-90% ನಾವು ವೋಟಿಂಗ್ ಮಾಡಲಿಲ್ಲ ಅಂದರೆ ಕರ್ನಾಟಕ ಸರ್ಕಾರ ಇರ್ತಿದ್ದಿಲ್ಲ. ಸರ್ ಟೂ ಮಚ್ ಕಾನ್ಫಿಡೆನ್ಷಿಯಲ್ ಆಗಿರೋದು, ಯಾರು ಗೆಲ್ತಾರೆ ಅಥವಾ ಜನ ಅಭಿಪ್ರಾಯ ಯಾರ ಕಡೆ ಇದೆ, ಯಾರು ಒಲವು ಇದೇ ತುಂಬ ಗೊಂದಲವಾಗಿರೋದು. ನಿಮಗೆ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಏನು ಅನಿಸ್ತಾ ಇದೆ ಸರ್? ದಾವಣಗೆರೆ ದಕ್ಷಿಣ ಇನ್ನೂ ಕೂಡ ನಿಗೂಢವಾಗಿ ಬೂದಿ ಮುಚ್ಚಿದ ಕೆಂಡದಂತಿರೋದು, ಯಾವ ಅಭ್ಯರ್ಥಿಯೇ ಗೆಲ್ತಾರೆ ಅಂತ ನಾವು ನಿಮ್ಮ ಮಾಧ್ಯಮ ಮುಟ್ಟ ಒಂದು ಮಾತು ಹೇಳಕ್ಕೆ ಇಚ್ಛಪಡ್ತೀನಿ. ಈ ದಾವಣಗೆರೆ ದಕ್ಷಿಣ ಐತಲ್ಲ, 30-40 ವರ್ಷ ಕಾಂಗ್ರೆಸ್ಸೇ ಬಂದಿರೋದು, ಕಾಂಗ್ರೆಸ್ಸೇ ಗೆಲ್ಸ್ಕೊಂಬಂದಿರೋದು. ಅಲ್ಪಸಂಖ್ಯಾತರ ಮುಸಲ್ಮಾನರದರಲ್ಲ ಯಾವತ್ತೂ ಕಾಂಗ್ರೆಸ್ಸಿಗೆ ಬಿಟ್ಕೊಟ್ಟಿಲ್ಲ. ಈ ಟೈಮು ಬಿಟ್ಟು ಕೊಡ್ತಿದ್ದಿಲ್ಲ ನಾವು. ಯಾಕಂದರೆ ನಿನ್ನೆ ಸುರ್ಜುವಾಲ ಸರ್ ಒಂದು ಮಾತಾಡಿದ್ರು, ಕಾಂಗ್ರೆಸ್ಸಿಂದ ಮುಸಲ್ಮಾನರಿಂದ ಕಾಂಗ್ರೆಸ್ ಅಲ್ಲ. ನಿನ್ನೆ ಸುರ್ಜುವಾಲ ಬೆಂಗಳೂರಿನಾಗೆ ಒಂದು ಮೀಟಿಂಗ್ನಾಗೆ ಮಾಧ್ಯಮ ಕೊಟ್ಟಾಗ ಹೇಳ್ಯಾರ, ಸುರ್ಜುವಾಲ ಸಾರಿಗೆ ಒಂದೇ ಮಾತು ಹೇಳ್ತೀನಿ, ನಾವು ಲಾಸ್ಟ್ ಟೈಮ್ 23ನಾಗೆ 78-90% ನಾವು ವೋಟಿಂಗ್ ಮಾಡಲಿಲ್ಲ ಅಂದರೆ ಕರ್ನಾಟಕ ಸರ್ಕಾರ ಇರ್ತಿದ್ದಿಲ್ಲ. ಮುಸ್ಲಿಂ ಸಮಾಜ ಹಂಗೆ ವೋಟಿಂಗ್ ಮಾಡಿ ಇಡೀ ದಾವಣಗೆರೆ ಇಲ್ಲಿ ಕರ್ನಾಟಕಕ್ಕೆ ನಾವೇ 85-90% ವೋಟಿಂಗ್ ಮಾಡಿರೋದು. ಇದು ದಕ್ಷಿಣ ಭಾಗಕ್ಕೆ ನೀವು ಕೇಳಕತ್ತೀರಂದರೆ ಈ ಟೈಮು ಕಾಂಗ್ರೆಸ್ ಗೆಲ್ಲೋದು ಸ್ವಲ್ಪ ಭಾರಿ ಕಷ್ಟ ಆಯಿತು. ಯಾಕಂದರೆ ಜನ ಮೈಂಡ್ಸೆಟ್ ಆಗಿಬಿಡುತ್ತೆ. ಈಗ ಜನ ಮೈಂಡ್ಸೆಟ್ ಏನು ಮಾಡ್ಕೊಂತಾರೆ, ಕಾಂಗ್ರೆಸ್ಸಿಗೆ ನಾವು ದುಡ್ಕೊಂಡು ಬಂದೀವಿ, ಅಲ್ಪಸಂಖ್ಯಾತರ ಬರೀ ದುಡಿಯೋಕ್ಕಿರೋದು, ಕೆಲಸ ಮಾಡೋಕ್ಕಿರೋದು, ಬೇರೆಯಕ್ಕಿಲ್ಲ ಅಂತ ಜನ ಮೈಂಡ್ ಸೆಟ್ ಮಾಡ್ಕೊತಾರೆ. ಎಲ್ಲ ಒಂದು ಕಡೆ ನಿಮ್ಮನ್ನು ಬಲಿಪಶುಗಳಾಗಿ ಕಾಂಗ್ರೆಸ್ ಬಳಸ್ಕೊಳ್ತಾ ಇದೆ ಅನ್ನೋ ನೋವೇನಾದರೂ ಇದೆಯಾ ಸರ್? ಅದೇ ಮತ್ತು ನಮಗೆ ನೋವು ಅದೇ ಇರೋದು. ನಮಗೆ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೊಂಡು ನಾವು ಒಂದು ಟಿಶ್ಯೂ ಪೇಪರ್ ಆದಂಗೆ ಆಗಿವಿ. ಸಮಾಜ ಅಲ್ಪಸಂಖ್ಯಾತರ ಏನೋ ಒಂದು ಟಿಶ್ಯೂ ಪೇಪರ್ ಯಾವಾಗ ಬೇಕಾದ್ರೆ ಬಳಸ್ಕೋಬೇಕು, ಯಾವಾಗ ಬೇಕಾದ್ರೆ ಅವಾಗ ಒಗಿಬೇಕು ಅಂತ ಹಂಗೈತಿ. ಈ ಟೈಮ್ ಐತಲ್ಲ, ಇದೇ ಎಲೆಕ್ಷನಿಗೆ ಮುಸ್ಲಿಂ ಸಮಾಜ ಆಗಲಿ, ಅಹಿಂದ ವರ್ಗರಾಗಲಿ, ನಾವೆಲ್ಲ ಒಂದು ಕಾಂಗ್ರೆಸ್ಸಿಗೆ ಪಾಠ ಕಲಿಸ್ತೀವಿ. ಈ ಟೈಮು ಯಾವುದು ಕಾರಣ ಈ ಟೈಮು ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ. ನಾವು ನೋಟ್ ಆಗಬೇಕಾದ್ರೆ ಮಾಡ್ತೀವಿ, ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ. ಓಕೆ, ನೋಟ ಬೇಕಾದರೂ ಅಂದರೆ BJP ಕೊಡೋಕೆ ರೆಡಿ ಇಲ್ಲ ಸರ್? ನಾವು BJPಗೆ ಕೊಡೋಕೆ ರೆಡಿ ಇಲ್ಲ, ನೋಟ ಮಾಡ್ತೀವಿ. ನಮ್ಮ ಯಾವ್ದಾರ ಮುಸ್ಲಿಂ ಸಮಾಜ ಮತ್ತು ಯಾರು ಇಂಡಿಪೆಂಡೆಂಟ್ ಬಂಡ ಕಾಂಗ್ರೆಸ್ ಯಾರು ಹಾಕಿದರೆ ಅವ್ರಿಗೆ ನಿಜ ಮಾಡ್ತೀವಿ. ಯಾಕಂದರೆ ಕಾಂಗ್ರೆಸ್ಸಿಗೆ ಈ ಟೈಮ್ ಮಾಡಲ್ಲ. ಸಮಾಜ ನಾವು ಒಂದು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿವಿ ಈಗ ಬೇಡ ಅಂತ. ಯಾಕಂದರೆ ದುಡ್ಕೊಂಡು ಸಾಕಾಗ್ಬಿಡ್ತಿ ಎಲ್ಲ. ಅವ್ರು ಏನು ರೀ ದಾವಣಗೆರೆ ಕ್ಷೇತ್ರ, ದಾವಣಗೆರೆ ದಕ್ಷಿಣ ಏನಾಗೈತಿ? ಏನು ಅಭಿವೃದ್ಧಿ ಇಲ್ಲ, ಏನು ಕೆಲಸ ಆಗಿಲ್ಲ. ಅಮ್ಮಗೆ MP, ಅಪ್ಪ MLA, ಮಿನಿಸ್ಟ್ರು ಮತ್ತು ಮಗನಿಗೆಲ್ಲ ಅವ್ರಿಗೆ ಬೇಕಂದರೆ ನಾವು ದುಡ್ದವ್ರು ಎಲ್ಲಿ ಹೋಗ್ಬೇಕು? ನಾವು ಏನು ಕೆಲಸ ಮಾಡಬೇಕು ಅಂತ ಮತ್ತು ಅಭಿವೃದ್ಧಿ ಆಗಬೇಕಲ್ಲ. ನಾವು ಸ್ವಲ್ಪ ನಮ್ಮ ಬ್ಯಾರರ್ ಅದಾರ, ಅವ್ರಿಗೊಂದು ಅವಕಾಶ ಕೊಡಬೇಕಾ ಬೇಡ? ಎಲ್ಲ ಅವ್ರ ಮನೆಗೆ ಅವ್ರ ಕುಟುಂಬಕ್ಕೆ ಬೇಕಂದರೆ ಎಲ್ಲಿ ನಡೀತಂತೆ? ಶಾಮನೂರು ಶಿವಶಂಕರಪ್ಪರು ಲಾಸ್ಟ್ ಟೈಮು ಇದು ಲಾಸ್ಟ್ ಎಲೆಕ್ಷನ್ನು, ಇಪ್ಪತ್ತಿಂದ ನಾನು ನೆಕ್ಸ್ಟ್ ಎಲೆಕ್ಷನ್ ನಿಂತರೆ ಮುಸಲ್ಮಾನರಿಗೆ ಎಲೆಕ್ಷನ್ ಮಾಡ್ತೀನಿ, ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಶಾಮನೂರು ಶಿವಶಂಕರಪ್ಪಜಿಗೆ ಆತ್ಮಕ್ಕೆ ಶಾಂತಿಗೆ ಸಿಗಬೇಕಂದ್ರೆ ಈ ಟೈಮ್ SS ಮಲ್ಲಣ್ಣ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೊಡಿಸ್ಬೇಕಿತ್ತು. ಅವರು ಮಲ್ಲಣ್ಣ ಅವರು ಎಲ್ಲಿದೆ ಪ್ರೂಫು ಕೊಡಿ? ವಿಡಿಯೋ ಎಲ್ಲಿದೆ? ವಿಡಿಯೋ ಹೇಳಿರೋದು ಎಲ್ಲಿದೆ? ಮಾತೈತಲ್ಲ, ಜನ ಕೇಳಿರಲ್ಲ. ಶಾಮನೂರು ಶಿವಶಂಕರಪ್ಪಜಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತಾರೆ. ಈ ಟೈಮ್ ಮಲ್ಲಣ್ಣ ಕುಟುಂಬ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೊಡಿಸಿ ಗೆಲ್ಲಿಸ್ಕೊಂಬರ್ಬೇಕಿತ್ತು. ಅವರು ಆತ್ಮಕ್ಕೆ ಶಾಂತಿ. ಪಾಪ ಅಜ್ಜ ಅವ್ರು ಹೋಗಿದ್ಮೇಲೆ ಅವ್ರಿಗೆ ಗೊತ್ತು ಪಾಪ ಏನು ಕಷ್ಟದಾಗ ಅದಾರ ಮುಸಲ್ಮಾನರು, ಎಷ್ಟು ನಮ್ಮ ಸಪೋರ್ಟ್ನಾಗಿದ್ರು ನನ್ನ ಮಕ್ಕಳು ಅವ್ರ ಜೊತೆ ಇಲ್ಲಲ್ಲ ಅಂತ ಅವ್ರ ಮನಸ್ಸಿನಾಗ ಒಂದು ಇದೇ ಐತೆ ಅಷ್ಟೇ, ಮತ್ತೇನಿಲ್ಲ. ಹಾಗಾಗಿ ಕೆಲವೊಂದು ಕಡೆ ಕೇವಲ ಪಕ್ಷಕ್ಕೆ ಸೀಮಿತರ ಆಗಬಾರ್ದು ಮುಸ್ಲಿಂ ಸಮುದಾಯ ಅಂತ ದಾಸ್ ಕರಿಯಪ್ಪ ಅವರಿಗೂ ಕೂಡ ಅವಕಾಶ ಇದೆಯಲ್ಲ, ಯಾಕೆ ಕೊಡ್ತಾ ಇಲ್ಲ? ದಾಸ್ ಕರಿಯಪ್ಪ ಅವತ್ತು ಫಸ್ಟ್ ಟೈಮ್ ಅವರು BJPಯಿಂದ ನಿಂತಾರ. ಭಾಳ ಜನ ಬಾಯಿಂದ ಕೇಳಕತ್ತೀವಿ, ಒಳ್ಳೆ ವ್ಯಕ್ತಿ, ಒಳ್ಳೆ ಹುಡುಗ, ಅವರು ಒಳ್ಳೆ ಕೆಲಸ ಮಾಡಾರ, ಅವ್ರ ಹತ್ರ ಜಾತಿ ಬಾತಿ ಭೇದಿ ಏನಿಲ್ಲ ಅಂತ ಭಾರಿ ಹೇಳಕತ್ತಾರ. ನೋಡೋಣ, ಅವ್ರಿಗೊಂದು ಚಾನ್ಸ್ ಐತಿ, ಇನ್ನೂ ಟೈಮ್ ಐತಿ, ಇನ್ನೂ 2-3 ದಿನ. ನಾಳೆ ಸೋಮವಾರಕ್ಕೆ ನಾಮಿನೇಷನ್ ಮುಗಿತೈತಿ. ಅವರು ಯಾರು ಇರ್ತಾರ, ಯಾರು ಬಿಡ್ತಾರ, ಯಾರು ತಕ್ಕಂತಾರ ಅಂತ ಇನ್ನೂ ಅವ್ರಿಗೆ ಗೊತ್ತಿಲ್ಲ. ಅದು ತಗೊಂಡಿದ್ದ ಮೇಲೆ ಐತಲ್ಲ, ಸಮಾಜ ಕೂತ್ಕೊಂಡು ಡಿಸೈಡ್ ಮಾಡಿ ಒಂದು ಕಡೆ ಕೆಲಸ ಮಾಡ್ತೀವಿ. BJP ಅಭ್ಯರ್ಥಿಯ ಗೆದ್ರೆ ವೆಲ್ಕಮ್ ಮಾಡ್ತೀರಿ? ಹೌದು, ಖುಷಿ ಇದೆ. ಮಾಡಲೇಬೇಕಲ್ಲ. ಅವರು BJP ಗೆದ್ರೂ ಮಾಡ್ಕೋಬೇಕು, ಕಾಂಗ್ರೆಸ್ ಗೆದ್ರೂ ಮಾಡ್ಕೋಬೇಕು, ಇನ್ನೊಂದು ಯಾವ್ದಾರ ಪಕ್ಷನೂ ಗೆದ್ರೂ ಮಾಡ್ಕೋಬೇಕು ನಾವು. ಯಾಕಂದರೆ ಗೆದ್ದಿದ ಮೇಲೆ ಸುಖವರ ಮಾಡಿಸ್ಕೊಳ್ಳೇಬೇಕಲ್ಲ ನಾವು, ಅದು ಮಾಡ್ಕೊಳ್ಳೇಬೇಕು. ಬಟ್ ಈ ಟೈಮ್ ಕಾಂಗ್ರೆಸ್ಸಿಗೆ ಸ್ವಲ್ಪ ಫುಲ್ ಡೌಟು. ಓಕೆ, ಒಂದು ನಿಮ್ಮಲ್ಲಿ ನೋವಿದೆ, ನಾವು ಕೊಡಬಾರ್ದು, ನಮ್ಮ ಕ್ಯಾಂಡಿಡೇಟಿಗೆ ಕೊಟ್ಟಿಲ್ಲ, ನಮ್ಮ ಪಕ್ಷ ಸಮುದಾಯದ ನಾಯಕನಿಗೆ ಕೊಟ್ಟಿಲ್ಲ ಅನ್ನೋ ನೋವಿದೆ. ಓಕೆ, ಅದು ಬಿಟ್ಟು ಮಾತಾಡೋಣ. ಸಮರ್ ಶಾಮನೂರು ಎಲಿಜಿಬಲ್ ಇದ್ದಾರೆ, ಎಮಿನೆಂಟ್ ಇದ್ದಾರಾ, ಅವ್ರು ಅರ್ಹ ಇದ್ದಾರಾ ಅಂತ? ಸಮರ್ ಶಾಮನೂರು ಐತಲ್ಲ, ಅವರಿಗೆ ಇನ್ನೂ ವಯಸ್ಸು ಕಮ್ಮಿ. ಇವನು ನನ್ನ ಮಗ, ಇವನು ಸ್ವಲ್ಪ 3-4 ವರ್ಷ ನಾನು ಬೇಗ ಮದುವೆ ಆಗಿದ್ದರೆ ವಯಸ್ಸು ನನ್ನ ಮಗ ಇರ್ತಿದ್ದ. ಅವರು ಒಳ್ಳೆ ಎಜುಕೇಷನ್ನಾಗ ಅದಾರ, ಓದ್ಕೋಬೇಕು, ಇನ್ನು ಭಾಳ ಐತಿ, ಅವ್ರು ಕೆಲಸ ಮಾಡ್ಕೋಬೇಕು. ಯಾಕಂದರೆ ಯಾವ್ದಾರ ನೀವು ಹೋಗಿ ನಿಮ್ಮ ಮೈಕ್ ಇಷ್ಟು ನಾನು ಮಾತಾಡಿನಲ್ಲ, ಅವ್ರ ಹತ್ರ ನೀವು ಮೈಕ್ ಹಿಡೀರಿ, ಅವ್ರು ಮಾತಾಡೋಕ್ಕೂ ಬರಲ್ಲ. ಅವರಿಗೆ ಹೆಂಗೆ ನಾವು MLA ಅಂತ ಸ್ವೀಕರಿಸ್ಕೋಬೇಕು.
ನೀವು ಹೋಗ್ರಿ, ಬೇಕಾದ್ರೆ ಮೈಕ್ ಹಿಡೀರಿ, ಮಾತಾಡೋಕ್ಕೂ ಬರಲ್ಲ ಅವರಿಗೆ. ಅಂಥವ್ರಿಗೆ ನಾವು ಎಮ್ ಎಲ್ ಎ ಮಾಡ್ತೀವಿ. ಯಾಕಂತೆ ಬಲ. ಇದೇ ಮೀಡಿಯಾದವ್ರು ಒಂದು ಪ್ರಶ್ನೆ ಕೇಳಿದವ್ರಿಗೆ, ಬಿ ಫಾರ್ಮ್ನ ನೀವು ಬಂದೇ ಇಲ್ಲ, ಆಗಲೇ ಹೋಗಿ ನೀವು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀರಿ ಅಂತ ಅವ್ರು ಒಂದು ಮಾತು ರಿಯಾಕ್ಷನ್ ಕೂಡ ಕೊಟ್ಟರು. ಎಲ್ಲಿದ್ದೀರಿ ನೀವು? ಇತಿಹಾಸ ಓದಿದ್ದೀರಾ, ಶಾಮನೂರು ಇತಿಹಾಸ, ನಮಗೇನ್ರಿ ಬಿ ಫಾರ್ಮು, ಕಾಂಗ್ರೆಸ್ ಹುಟ್ಟಿ ಬೆಳೆಸಿದವ್ರು ನಾವು ಅನ್ನೋ ರೀತಿಯ. ಅದೇ ಮಾತಿಗೆ ಡಿ ಕೆ ಶಿವಕುಮಾರ್ ಮೊನ್ನೆ ಬೆಂಗಳೂರಿಂದ ಫೋನ್ ಮಾಡಿ ಎಸ್ ಮಲ್ಲಿಕಾರ್ಜುನ ಕೇಳಿದ್ರಲ್ಲ, ಯಾರಿಗೆ ಕೇಳಿ ನೀವು ನಾಮಿನೇಷನ್ ಕೊಟ್ರ ಅಂತ. ಅವತ್ತೇ ದಿವಸ ನಮ್ಮ ರಂಜಾನು ಹಬ್ಬ ಐತಿ, ಯುಗಾದಿ ಹಬ್ಬ ಐತಿ, ಕಾಲ ಚೆನ್ನಾಗೈತಿ, ನಮ್ಮ ಸ್ವಾಮೀಜಿಯವರು ಹೇಳಿದ್ದಕ್ಕೆ ಐತಲ್ಲ ನಾನು ನಾಮಿನೇಷನ್ ಕೊಟ್ಟಿನಿ, ನೀವು ಫೋನ್ ಮಾಡಿ ಹೇಳಿದ್ರೆ ನಾನು ಬೇಕಾದರೆ ವಾಪಸ್ ತಗೊಂತೀನಿ ಅಂತ ಅವರೇ ಅಲ್ಲ ಅವ್ರ ಮಾತು ಹೇಳಿರೋದು. ಅವ್ರಿಗೆ ಗೊತ್ತಿಲ್ಲ, ಸಮರ್ಥ ಅವರಿಗೆ ಗೊತ್ತಿಲ್ಲ ಒಳಗಿನ ವಾತಾವರಣ ಏನೈತಿ, ಹೊರಗಿನ ವಾತಾವರಣ ಏನಂತ ಸಮರ್ಥ ಗೊತ್ತಿಲ್ಲ ಅಂತ ಅವ್ಳು ಹೇಳಿರ್ಬೇಕಷ್ಟೇ, ಮತ್ತೇನಿಲ್ಲ. ಅದ್ರ ಬಗ್ಗೆ ಯಾರೇ ಗೆಲ್ಲಿ ಎಷ್ಟು ಅಂತರದಿಂದ ಫೈಟ್ ಆಗ್ಬೋದು ಅಂತ ಭಾವಿಸ್ತೀವಿ. ಈ ಪಟ್ಟು ನಾವು ಲಾಸ್ಟ್ ಟೈಮ್ ಯಾವಾಗಾರ ಕಾಂಗ್ರೆಸ್ಸಿಂದ ಗೆದ್ದಿದ್ವಿ, 20,000 30,000 ಲೀಡಿಂದ ಗೆಲ್ತಿದ್ವಿ. ಈ ಟೈಮ್ ಆಯ್ತಲ್ಲ 20,000 ಲೀಡಿಂದ ಕಾಂಗ್ರೆಸ್ ಹಾರ್ತದಂತ ನಮ್ಮ ಮನಸ್ಸು. ಥ್ಯಾಂಕ್ ಯು. ನೋಡಿ, ಒಂದು ಅನುಮಾನ ಇತ್ತು, ನಿಮ್ಮ ಸಮುದಾಯದ ಯಾರಿಗಾದರೂ ಒಬ್ರಿಗೆ ಟಿಕೆಟ್ ಸಿಗಬಹುದು ಅಂತ. ಜಮೀರ್ ಅವ್ರು ಎಂಟ್ರಿ ಆದರು, ಅವರು ವಿರೋಧ ಕಟ್ಕೊಂಡ್ರು, ಅವನು ಯಾರು ಹೇಳಲಿಕ್ಕೆ ಅನ್ನೋ ರೀತಿಯಾದಂಥ ಮಲ್ಲಣ್ಣನ ಮಾತುಗಳು ಕೂಡ ಬಂದವು. ಇವೆಲ್ಲಗಳ ವಿರೋಧ ನಡುವೆ ಫೈನಲಿ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಆಗಿದೆ. ಅದು ಕೂಡ ಮುಂದುವರೆದು ಅವರೇ ಹೋಗಿ ನಿಮಗೆ ಗೊತ್ತಿರೋ ಹಾಗೆ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಮುಂದಾಗಿದ್ದು. ಈಗ ನಿಮ್ಮ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಯಾವ ನಿರ್ಧಾರಕ್ಕೆ ಬಂದಿದ್ದೀರಿ, ಏನು ಡಿಸಿಷನ್ ತೊಗೊಂಡಿದ್ದೀರಿ? ಸರ್, ಇದು ಮೊನ್ನೆ ಹೇಳಿದಾರಲ್ಲ ಜಮೀರ್ ಅಹಮದ್ರಿಗೆ ಅವರು, ಮಲ್ಲಿಕಾರ್ಜುನ ಅವ್ರು ಹೇಳಿದ್ದಾರೆ, ಅವರು ನಮ್ಮ ಫ್ರೆಂಡ್ ಅವರು, ನಾವು ಅದು ಹೇಳ್ಕೊಂತ ಇರ್ತೀವಿ, ಅದು ಮಾಮೂಲಿ ಅಂತ ಅವ್ರು ಹೇಳ್ಕೊಂಡಾರೆ. ಆ ಮಾತಂತೂ ಇವಾಗ ಬಿಡಬೇಕು ಇವಾಗ. ಯಾಕಂದರೆ ಜಮೀರ್ ಅಹಮದ್ ಭಾಳ ಸೀಟಿಗೆ ಪ್ರಯತ್ನ ಪಟ್ಟಿದ್ದರು. ಜಮೀರ್ ಅಹಮದ್ ಆಗಲಿ, ಇ ಟಿ ಖಾದರ್ ಆಗಲಿ, ಆಮೇಲೆ ಸಲೀಂ ಅಹಮದ್ ಆಗಲಿ, ಒಂದು 4-5 ಜನ ಕೇಳಿದ್ದಾರೆ. ಅವ್ರು ಕೇಳಿದ್ದಾರೆ, ಹಂಗಾದ್ರೂ ನಮ್ಮ ಸಮಾಜಕ್ಕೆ ಸೀಟ್ ಸಿಕ್ಕಿಲ್ಲ. ಒಂದು ನಮ್ಮನೆ ಏನಾಗಿದ್ಬಿಟ್ಟೆ ಅಂದರೆ, ಕರ್ನಾಟಕದಲ್ಲಿ ಎಲ್ಲ ಭಾರತಕ್ಕೆ ಗೊತ್ತಾಗ್ಬಿಟ್ಟೈತಿ ಮುಸ್ಲಿಂ ಸಮಾಜದವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಸೆಕೆಂಡ್ ಏನಂದರೆ, ಇವಾಗ ಸೀಟ್ ನಾವು ಬರೀ ಓಟಿಗಷ್ಟೇ ಇವಾಗ ಇರೋದು ಇಲ್ಲಿಗೆ. ಇವಾಗ ನಾವು ಜಮೀರ್ ಅಹಮದ್ ಹೇಳಿದ್ದು 140 ಸೀಟ್ಲಾಗ ನಾವು ಕೆಲಸ ಮಾಡಿವಿ, ಮುಸ್ಲಿಂ ಓಟ್ ಮಾಡಿದ್ದಾರೆ, ಕೊಡಬೇಕಂತ ನಮ್ಮ ಸಮಾಜ ಮುಖಂಡರು ಹೇಳಿದ್ದಾರೆ ಅಂತ ಮಾತು ಇಟ್ಟಿದ್ದಾರೆ. ಹಂಗಾದ್ರೂ ನಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ನಾವು ನಮ್ಮ ಸಮಾಜದವರು ಏನು ತೀರ್ಮಾನ ಮಾಡ್ತಾರೆ ಇವಾಗ ನೋಡ್ಕೊಂಡು ಕಾಯ್ಕೊಂಡು ಆಲ್ರೆಡಿ ಮೀಟಿಂಗ್ ಮಾಡ್ತಿದ್ದಾರೆ. ಏನು ಮಾಡಬೇಕು ಮುಂದೆ ಸ್ಟೆಪ್ಪು ಅಂತ ಮೀಟಿಂಗ್ ಮಾಡ್ತಿದ್ದಾರೆ. ಅವ್ರು ಏನು ಹೇಳ್ತಾರೆ ನಮ್ಮ ಸರ್ ಫೇವರಿಸಮ್ ಏನಿದೆ, ಕೊಡಬಾರ್ದು ಅಂತ ಇದೆಯಾ? ಶಾಮನೂರು ಕುಟುಂಬಕ್ಕೆ ಓಟ್ ಕೊಡಬಾರ್ದು ಅನ್ನೋ ಥರದ ಫೇವರ್ ಇದೆಯಾ? ಅಪ್ರಾಕ್ಸಿಮೇಟ್ ಪ್ರೊಬಾಬಿಲಿಟಿ ಕೇಳ್ತಾರೆ ಸರ್. ಇವಾಗ ನಮ್ಮ ಸಮಾಜದವರು ಅದೇ ಮೀಟಿಂಗ್ ಮಾಡ್ತಿದ್ದಾರೆ, ಹೆಂಗೆ ಮಾಡಬೇಕು ಇವಾಗ ಮುಂದೆ ಏನು ಮಾಡಬೇಕಂತ ಅವ್ರು ಮೀಟಿಂಗ್ ಮಾಡ್ತಿದ್ದಾರೆ. ಅವರು ನಮ್ಮ ಸಮಾಜದವ್ರು ಲೀಡ್ರು ಏನೇನು ಮಾಡ್ತಾರೆ, ಸಾದಿಕ್ ಪಲಾನ್ ಇದ್ದಾರೆ, ಆಮೇಲೆ ರಿಯಾಜ್ ಅಂತ ಇದ್ದಾರೆ, ಜಾಲಿನಗರ್ ರಿಯಾಜ್ ಅಂತಾರೆ, ಅಡ್ಡ ಗಿಡ್ಡ ರಿಯಾಜ್ ಅಂತ ಹೇಳ್ತಾರೆ ಅವರು. ಮತ್ತು ರಜ್ವಿಲಾರ್ ಇದ್ದಾರೆ, ಅವರು ಏನು ತೀರ್ಮಾನ ಮಾಡ್ತಾರೆ. ಮನ್ಸೂರಣ್ಣ ಅಂತ ಒಬ್ಬ ಇದ್ದಾರೆ, ಮನ್ಸೂರ್ ಅಂತ, ಅವರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಅವ್ರ ತೀರ್ಮಾನ ಏನು ತಗೊಂತೀರಾ ನಾವು ಅವ್ರ ಹಿಂದುಗಡೆ ಬೆನ್ನು ಕೊಟ್ಟು ನಿಂದಿರ್ತೀವಿ ಸರ್. ಅಲ್ಲ, ಅಟ್ಲೀಸ್ಟ್ ಒಂದು ಮೆಸೇಜ್ ಪಾಸ್ ಮಾಡಿದ್ರು ಅನ್ಕೊಳ್ತೀನಿ. ಅಂದರೆ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಲ್ಲ, ಕಾಂಗ್ರೆಸ್ಸಿಂದ ಮುಸ್ಲಿಮರಿಲ್ಲ, ಮುಸ್ಲಿಮರಿಂದ ಕಾಂಗ್ರೆಸ್ ಇಲ್ಲ, ಈ ಪಕ್ಷ ಇಂಡಿವಿಜುವಲ್ ಅನ್ನೋ ಮೆಸೇಜ್ನ ಈ ಡಿಸಿಷನ್ ಮುಖಾಂತರ ಎಲ್ಲ ಪಾಸ್ ಮಾಡ್ತಾರೆ ಅಂತ. ಇಲ್ಲ, ಮುಸ್ಲಿಮರಿಗೆ ಇವಾಗ ಏನು ತಿಳ್ಕೊಂಬಿಟ್ಟಾರೆ, ಬರೀ ಓಟಿಗೆ ಅಷ್ಟೇ ಯೂಸ್ ಮಾಡ್ಕೊತಾರೆ ಅಂತ ಇವಾಗ ಗೊತ್ತಾಗ್ಬಿಟ್ಟೈತಿ. ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ, ಕರ್ನಾಟಕದ ಹಿಡ್ಕೊಂಡು ಭಾರತಕ್ಕೆ ಗೊತ್ತಾಗ್ಬಿಟ್ಟಿದೆ. ಅದು ಬರೀ ಮುಸ್ಲಿಂ ಜನ ಓಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಾರೆ. ಮತ್ತು ಅವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬೇಕು ಅಂತ ನಾವು ಕೇಳಿಲ್ಲ ಸರ್. ಯಾರಿಗಾರ ಕೊಡ್ರಿ, ಅಲ್ಪಸಂಖ್ಯಾತರ ಕೊಡ್ರಿ, ಯಾರಿಗಾರ ಕೊಡ್ರಿ ಅಂತ ಕೇಳಿದ್ವಿ. ಇವಾಗ ಒಂದು ನಮ್ಮನೆ ಏನಾಗ್ಬಿಟ್ಟೈತಿ, ಮೊನ್ನೆ ಒಂದು ನೋಡಿದೆ ಸರ್ ಮೀಡಿಯಾದಾಗ, 500 ರೂಪಾಯಿ ಕೊಟ್ಟರೆ ಅವ್ರು ಓಟ್ ಹಾಕ್ತಾರೆ, ಅವ್ರಿಗೆ ಇದಕ್ಕೆ ಕೊಡ್ಬೇಕು ಸೀಟ್ ಅಂತ ನಾನು ಕೇಳಿದೆ. ಹೌದಾ? ನೀವು 500 ರೂಪಾಯಿ ಕೊಟ್ಟರೆ ಓಟ್ ಹಾಕ್ತೀರಾ? 500 ರೂಪಾಯಿ ಅಲ್ಲ ಸರ್, ನಾವು 1000 ರೂಪಾಯಿ ಕೊಡ್ತೀವಿ ಸತಿ. ಇವಾಗ ರಂಜಾನ್ ಹಬ್ಬ ಬಂದೈತಿ, ಎಲ್ಲರೂ ದುಡ್ಡು ಹಂಚೋದು ಕೆಲಸ ಮಾಡ್ತೀವಿ ನಾವು. 1000 ರೂಪಾಯಿ ನಾವು ಕೊಡ್ತೀವಿ. ಕಾಂಗ್ರೆಸ್ಗೆ ಮುಸ್ಲಿಂ ಓಟ್ಗಳು ಅನಿವಾರ್ಯನಾ, ಬೇಕೇ ಬೇಕಾ, ಅಥವಾ ಅದಿದ್ರೆ ಮಾತ್ರ ಗೆಲ್ಲೋದಾ, ಅಥವಾ ಇದಿಲ್ಲದೇನೂ ಕೂಡ ಅವ್ರು ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ? ಶಾಮನೂರು ಶಿವಶಂಕರಪ್ಪ ಇದ್ರಲ್ಲ, ಅವರೇ ಹೇಳಿದ್ದಾರೆ ಮುಸ್ಲಿಮರು ಇದ್ರೇ ಎಲೆಕ್ಷನ್ ಆಗೋದು. ಯಾಕಂದರೆ 84,000 ಚಿಲ್ಲರ ಓಟ್ ಇದ್ದಾವೆ. ಒಂದು ಸೈಡ್ ವೋಟಿಂಗ್ ಮಾಡಿದರೆ MLA ಆಗಿಬಿಡ್ತೈತಿ. ಇವಾಗ ಸಮಾಜ ಮುಖಂಡರು ಏನೇನು ಹೇಳ್ತಾರೆ, ಏನೇನಿಲ್ಲ ನೋಡೋಣ ಸರ್. ನೋಡಿ ಆಮೇಲೆ ಬೇಕಾದರೆ ತೀರ್ಮಾನ ತಗೊಳೋಣ ಸರ್. ಹಣ್ಣಿನ ವ್ಯಾಪಾರಿಗಳಿದ್ದೀರಿ, 1000 ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ನಿಮಗೊಂದು ಸೆನ್ಸ್ ಗೊತ್ತಾಗಿರುತ್ತೆ ಯಾವ ಪಕ್ಷ ಗೆಲ್ಬೋದು, ಯಾವ ಅಭ್ಯರ್ಥಿ ಗೆಲ್ಬೋದು ಅಂತ. ಏನಾಗುತ್ತೆ ದಾವಣಗೆರೆ ದಕ್ಷಿಣ? ಸರ್, ನಾವು ವೋಟಿಂಗ್ ಮಾಡೋಕ್ಕೈತೆ ಆಗಲೇ 6 ವರ್ಷ, 6ನೇ ಬಾರಿ ಇದು. ಈಗ ಕಾಂಗ್ರೆಸ್ಸಿಗೆ ಆಗ್ತಾಯಿದ್ವಿ. ಈ ಸರಿ ಸ್ವಲ್ಪ ಚೇಂಜ್ ಮಾಡ್ಬೇಕಂತ, ಯಾಕಂದರೆ ಅಭಿವೃದ್ಧಿ ಏನೂ ಆಗ್ತಾಯಿಲ್ಲ ಈ ಸೈಡ್.
ಇದು ದಕ್ಷಿಣ ಸೈಡು ಭರ್ತಿ ಅಭಿವೃದ್ಧಿ ಆಗಿದೆ, ಉತ್ತರ ಸೈಡು ಏನು ಅಭಿವೃದ್ಧಿನೇ ಇಲ್ಲ. ಒಂದು ಕಾಲೇಜ್ ಇಲ್ಲ, ಹಾಸ್ಪಿಟ್ಲು ಇಲ್ಲ, ಏನಿಲ್ಲ. ನೋಡೋಣ ಈ ಸರಿ ಬಿ ಜೆ ಪಿಗೆ ಚಾನ್ಸ್ ಕೊಡ್ಬೇಕಂತ ಇದ್ದೀವಿ. ಅವರಿಂದ ಅಭಿವೃದ್ಧಿ ಆಗುತ್ತೆ ಅಂತ ಇದು ಇಟ್ಟಿದ್ದೀವಿ, ಹೋಪ್ ಇಟ್ಟಿದ್ದೀವಿ. ನೋಡೋಣ. ದಾಸ್ ಕರಿಯಪ್ಪ ಅವ್ರ ಜನಪ್ರಿಯತೆ ಹೇಗಿದೆ ಸರ್? ನೀವು ಅವರ ಹಿನ್ನೆಲೆ ನೋಡಿ ಹೇಳೋದಾದರೆ ಈ ಬಾರಿ ನಾವು ನೋಡ್ತಾ ಇದ್ದೀವಲ್ಲ, ಪ್ರತಿಯೊಂದು ಸಣ್ಣ ಪುಟ್ಟ ನಾಮಕರಣಕ್ಕೂ ಅವರು ವಿಸಿಟ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಬಡವ್ರ ಮನೆಗೂ ಬರ್ತಾ ಇದ್ದಾರೆ. ಅವರ ಒಡನಾಟ ಭಾಳ ಚೆನ್ನಾಗಿದೆ. ನೋಡೋಣ ಈ ಸರಿ ಅವರಿಗೆ ಮಾಡಬೇಕು. ದಾಸ್ ಕರಿಯಪ್ಪ ಶ್ರೀನಿವಾಸ್ ಅವರು ಬರಬೇಕು ಅಂತ ಇದು ಮಾಡ್ತಾಯಿದ್ವಿ. ನೋಡೋಣ. ಶಾಮ್ನೂರು ಕುಟುಂಬ ಸರ್, ನಿಮಗೆ ಗೊತ್ತಿದೆ ಅವ್ರ ನಾಮಿನೇಷನ್ ಫೈಲು ಮುಂಚೆನೇ ಮಾಡಿದ್ದು. ಅಂದರೆ ಆ ಲೆವೆಲ್ ಕಾನ್ಫಿಡೆನ್ಸ್, ನಾವು ಅವ್ರು ಕೊಡಲಿ ಬಿಡಲಿ ಬಿ ಫಾರ್ಮ್ ನಾವು ಪಕ್ಷೇತರ ನಿಂತರೂ ಗೆಲ್ತೀವಿ ಅನ್ನೋ ರೀತಿಯಾದ ಒಂದು ಕಾನ್ಫಿಡೆನ್ಸ್ನ ಅವ್ರು ಬೆಳೆಸ್ಕೊಂಡು ಬಂದಿರೋದು. ಯಾಕೆ ಇದು ಹಣಬಲದಿಂದ ಬಂದಿರೋದು ಅಥವಾ ಜನರು ಕೊಟ್ಟಂಥ ಧೈರ್ಯ? ಜನಗಳು ಧೈರ್ಯ ಇತ್ತು ಎಲ್ಲರೂ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ವಿ, ಅಭಿವೃದ್ಧಿ ಆಗುತ್ತೆ ಅಂತ. ಏನೂ ಅಭಿವೃದ್ಧಿ ಕಾಣ್ತಾ ಇಲ್ಲ ನಮಗೆ. ಜನಬಲ ಹಣಬಲ ಅದು ಏನೂ ಬರಲ್ಲ. ಈಗ ನಾವು ಈ ಸರಿ ಚೇಂಜ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ನೋಡೋಣ ಸರ್, ನಿಮ್ಮ ಪರ್ಸ್ನಲ್ ಟಾಕ್ ಆಯಿತು, ಜನರ ಟಾಕ್ ಹೇಗಿದೆ ಸರ್? ಬಿ ಜೆ ಪಿಗೆ ಒಲವಿದೆಯಾ ಸರಿ? ಇದೇ ಒಂದು 75% ಇದೆ ಬಿ ಜೆ ಪಿ ಅಂತ ಎಲ್ಲರ ಬಾಯಲ್ಲಿ ಬರ್ತಾ ಇದೆ. ನೋಡೋಣ. ಒಂದು ಖಂಡಿತ ಫೈಟ್ ಅಂತೂ ಆಗುತ್ತೆ, ಇದು ಒಂದು ಸೈಡ್ ಅಂತೂ ಆಗಲ್ಲ ಗೇಮ್. ಈ ಸೈಡ್ ಈ ಸಲ ಅಂತೂ ಫುಲ್ ಫೈಟ್ ಆಗುತ್ತೆ ಸರ್. ಸ್ವಲ್ಪ ಒಂದು 10% ಓಟಿಂದ ಏನಾರ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ. ಫುಲ್ ವೋಟಿಂಗ್ ಇದೆ, ಫೈಟ್ ಇದೆ. ಅಷ್ಟು ಮೂಮೆಂಟ್ ಏನು ಬೇಕಾದರೂ ಆಗ್ಬೋದು. ಆಗ್ಬೋದು. ಈ ಕಡೆ ಯಂಗ್ಸ್ಟರ್ ಹುಡುಗ ಸಮರ್ಥ ಶಾಮ್ನೂರ್ ಅಂತ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದು ಏನಾದರೂ ಬೇಸರ ಇದೆಯಾ ಅಥವಾ ಅದನ್ನು ವೆಲ್ಕಮ್ ಮಾಡ್ತೀರಾ? ಇಲ್ಲ, ಅನುಭವ ಬೇಕು ಸರ್ ಇದಕ್ಕೆ. ಇನ್ನೂ ಹುಡುಗ ಒಂದೇ ಸರಿ ಎಲೆಕ್ಷನಿಗೆ ಬಂದರೆ ಅದು ಅನುಭವ ಅಷ್ಟಿಲ್ಲ ಅನಿಸುತ್ತೆ. ದಾಸ್ ಶ್ರೀನಿವಾಸ್ ಅಂದರೆ ಅವರು ಭಾಳ ಈಗ ಹೆಚ್ಚು ಕಮ್ಮಿ ಒಂದು 7-8 ವರ್ಷದಿಂದನೂ ಜನಗಳ ಮಧ್ಯೆ ಎಲ್ಲ ಬೆರೀತಾ ಇದ್ದಾರೆ. ಅವರಿಗೆ ಅನುಭವ ಇದೆ ಅಂತ ಅನಿಸುತ್ತೆ ನಮಗೆ. ನೋಡೋಣ ಈ ಸರಿ. ಏನು ಹೇಳ್ತಾರೆ?